ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದ ಇಡೀ ರಾಜ್ಯಾದ್ಯಂತ ಬೆಳಗಾವಿ ಅಧಿವೇಶನ ಇದು ಕಡೆದು ಎಲ್ಲರೂ ಸ್ಟ್ರೈಕ್ ಕುಂತಾರ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬಿಜಾಪುರ ಎಲ್ಲ ಬೆಳಗಾವ್ದಾಗ ಕುಂತಾರ. ನಾವು ಕಲಬುರಗಿ ಮತ್ತು ಬೀದರು ಆಯಾ ಜಿಲ್ಲೆದಾಗ ಕುಂತಿದ್ದೆವು. ಇವತ್ತಿನ ಹೋರಾಟ ಉದ್ದೇಶ ಏನದ ಅಂದ್ರೆ ನಮಗೆ ಪರ್ಮನೆಂಟ್ ಮಾಡ್ಬೇಕಂತ ಹೇಳಿ ಗುಜರಾತ್ ಸುಪ್ರೀಂ ಕೋರ್ಟ್ ಆದೇಶ ಆಗ್ಯದ. ಆದ್ರೆ ಕರ್ನಾಟಕ ಸರ್ಕಾರ ಮಾಡ್ತಾ ಇಲ್ಲ. ಅದ್ರ ಕಡೆದು ನಾವು ಅಗೋರಾತ್ರಿ ಹೋರಾಟ ಹಮ್ಮಿಕೊಂಡಿದ್ದೆವು. 5 ತಾಲೂಕಲ್ಲಿಂದ ಬಂದಿದ್ದೆವು. ನಾವು ಮುಂಜಾನಿಂದ ಎಲ್ಲರೂ ಇಂಥ ಎಷ್ಟೇ ಚಳಿ ಇದ್ದರೂ ಭೀ ಚಳಿಗ ನಡ್ಕೋತಾ ಕುಂತಾರ. ಆದ್ರೆ ಕಾಂಗ್ರೆಸ್ ಸರ್ಕಾರ ಏನು ಮಾತು ಕೊಟ್ಟದಂದ್ರೆ ನಿಮ್ಗೆ 15,000 ಮಾಡ್ತೇವೆ ನಮ್ಮ ಸರ್ಕಾರ ಬಂದರು ಅಂತ ಹೇಳ್ಯದ. ಆದರೆ ಇಲ್ಲಿ ತನಕ ಅದು ಒಟ್ಟು ಏನು ನೆನಪೇ ತೆಗಿತಾ ಇಲ್ಲ. ನಮಗೂ ಕೊಡೋದೇ 11,500ದಾಗ ಮತ್ತು ಅದು ಕೆಲಸ ಮಾಡಿರಿ ಇದು ಕೆಲಸ ಮಾಡಿರಿ ಅಂತ ಭಾಳ ಒತ್ತಡ ಹಾಕ್ಲತ್ತಾರ. ಆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾರ ಇತ್ತು ಅಂದ್ರೆ ಅವ್ರು ನಮ್ಮ ಇಂಥ ಬೀದಿಗೆ ಬಿದ್ದಿದ್ದೇವೆ ಎಲ್ಲರೂ ಚಳ್ಯಾಗ ಮಳ್ಯಾಗ ಅವ್ರಿಗೆ ಏನಾರ ಕರುಣೆ ಕಳಕಳಿ ಇತ್ತು, ಮಾನ ಮರ್ಯಾದೆ ಇತ್ತಂದ್ರೆ ಅವ್ರು ನಮಗೆ 15,000 ಮಾಡ್ತಾರೆ. ಈಗ ಅಧಿವೇಶನ ನಡೆದದ. ಈಗ ಮಾಡಲಿಲ್ಲ ಅಂದ್ರೆ ಮತ್ತು ನಾವು ಬೆಂಗಳೂರು ಚಲೋ ಇಟ್ಟಿದ್ದೆವು ಫೆಬ್ರವರಿದಾಗ. ಮತ್ತು ನಮಗೆ ಫೋನ್ ಕೊಟ್ಟಾರ ಪೋಷನ್ ಟ್ರ್ಯಾಕರ್ ಅಂತ. ಅದು ಕೊಡೋದೇ 2.5 kg ಪುಷ್ಟಿ ಹಿಟ್ಟು. ಆದ್ರೆ ಅವ್ರು ತಾಯ್ದರ್ದೆಲ್ಲ ಅದ್ರೊಳಗೆ ಫೋಟೋ ಕ್ಯಾಪ್ಚರ್ ಮಾಡಲತ್ತಾರ. ನಮಗೆ ಬರಲ್ದಂತಿಲ್ಲ, ಎಲ್ಲರೂ ನಾವು ಬರ್ತದ, ನಾವು ಎಲ್ಲರೂ ಓದಿದವರೇ ಇದ್ದೆವು. ಆದರೆ ಅದು ಒಟ್ಟು ಫೋಟೋ ತೊಗೊಂಬಲ್ಲಿ ಹೋಗ್ಯದ. ಅದು ಫೋಟೋ ತೊಗೊಂಬಲ್ಲಿ ಹೋಗ್ಯದ. ಮತ್ತು ನಮ್ಮ ಡಿ ಸಾಬ್ರು ಅಂತಾರೆ ಅದು ಮಾಡೇಬೇಕೆಂಬಂತಾರೆ. ದಯವಿಟ್ಟು ಸರ್ಕಾರ ಏನು ಮಾಡಬೇಕು ಅಂದ್ರೆ ನಾವು ಫೋನಿನಾಗ ಎಲ್ಲ ಗರ್ಭಿಣಿ ಬಾಣ್ತಿದ್ದು ಹಾಕೋತೇವೆ, ಮಕ್ಕಳದ್ದು ಹಾಕೋತೇವೆ. ಅದ್ರ ಗುಂಪಾಗಿ ಕೂಡಿಸಿ ರೇಷನ್ ಕೊಟ್ಟಿದ್ದು ಫೋಟೋ ತೆಕ್ಕೋತೇವೆ. ಖರೆ ಅದು ಫೋಟೋ ಕ್ಯಾಪ್ಚರ್ ಅಂಬೋದು ದಯಮಾಡಿ ಸರ್ಕಾರ ತೆಗಿಬೇಕಂತ ಹೇಳಿ ನಮ್ಮೆಲ್ಲರದೇ ಇಡೀ ರಾಜ್ಯದ ಜನದು ಅಂಗನವಾಡಿ ಕಾರ್ಯಕರ್ತೆಯರ್ಗಳು ಅದೇ ಅದ. ಮತ್ತು ಅದು ಮಾಡಲು ಹೋದವ್ರು ಆಫೀಸ್ನವ್ರು ಏನು ಮಾಡ್ತಾರೆ ಅಂದ್ರೆ ಪಗಾರ ಕಟ್ ಮಾಡ್ತಾರೆ. ಅದಕ್ಕೆ ಇಂಥದ್ದೆಲ್ಲ ಸಮಸ್ಯೆ ಆಗ್ಲತ್ತದ. ಈ ಸರ್ಕಾರಕ್ಕೆ ತಿಳಿ ಹೊಂಟದ. ಎಲ್ಲಕ್ಕಿಂತ ಹೆಚ್ಚಿಗೆ ದಂಧೆ ನಾವು ಮಾಡ್ತೇವೆ. ಅಂಗನವಾಡಿ ಟೀಚರ್ ಮಾಡಿ ನೋಡಿ ಬೇರೆ ಯಾರು ಮಾಡ್ತಾರೋ ಇಲ್ಲೋ. ಯಾಕಂದ್ರೆ ಅದು ಕೂಸು ಹೊಟ್ಟೆಗೆ ಅದ ಅಂದರೆ ಬರ್ಲಿಕ್ಕೆ ಶುರು ಮಾಡ್ತೇವೆ ನಾವು. ಅದು ಹೊಟ್ಟೆಗೆ ಇದ್ದಿದ್ದು ಹಿಡಿದು ಮತ್ತು ಅದು ಹುಟ್ಟಿನ ಮೇಲೆ ಪೂರ ಅದು ಕಾರ್ ಅವ್ರು ಸಾಗಿಸ್ತಾನೆ ನಮ್ಮದೇ ಜವಾಬ್ದಾರಿ ಅದ. ತಾಯಿಗೆ ಅದನೋ ತಂದಿಗೆ ಅದನೋ ಇಲ್ಲೋ ಖರೆ ಅಂಗನವಾಡಿ ಟೀಚರ್ ಮೇಲೆ ಇಷ್ಟು ಹೊರೆ ಅದ. ಮತ್ತು BLO ಡ್ಯೂಟಿ ಹಾಕ್ಲತ್ತಾರ. ಆ BLO ಡ್ಯೂಟಿ ಭೀ ತೆಗಿಬೇಕು. ಬೇರೆ ಬೇರೆ ಇಲಾಖೆಲಿಂದ ಕೆಲಸ ಮಾಡಿಸ್ಕೋತಾರೆ ನಮಗೆ. ಆದರೆ ನಮ್ಮ ಅಂಗನವಾಡಿ ಕೆಲಸನೇ ಆಗಲ್ಲ ಹೊಂಟದಕ್ಕೆ BLOಲಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಕೈ ಬಿಡಬೇಕು. ಮತ್ತು ಈಗ ಏನು ನಿವರ್ತಿ ಆಗಿರಲ್ಲ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರಿಗೆ ಅವ್ರಿಗೆ ಒಂದು 10,000 ಪೆನ್ಷನ್ ಕೊಡಬೇಕು. ಯಾಕಂದ್ರೆ ಯಾರು ಭೀ ದುಡೇತನ ಮಕ್ಕಳು ಊಟ ಹಾಕ್ತಾರ್ರಿ. ಖಾಲಿ ಕೈಲಿ ಮನೆಗೆ ಹೋದ್ರೆ ಯಾವ ಮಕ್ಕಳು ಭೀ ಏನು ಭೀ ತೀಜ ತಿಳಿಯಾರ ಅಂತ ತಿಳ್ಕೊರು. ನಾವೀಗ ಪಗಾರ ಅದ ಅಂಥೇಳಿ ಯಾವಂದು ಮೂವ್ ಮಾಡ್ತಾರೆ. ಮತ್ತು ನಾಳೆಗೆ ರಿಟೈರ್ಡ್ ಆದ್ಮೇಲೆ ಅವ್ರಿಗೆ ಏನೂ ಇಲ್ಲ. ಹಾಗಾಗಿ ನಮ್ಮ ತಾಯಿಂದರ ಮನೆಗೆ ಯಾರ್ಯಾರು ಹೋಗ್ಯಾರ ಅಂಥವ್ರಿಗೆ ಒಂದು 10,000 ರೂಪಾಯಿ ಕೊಡ್ರಿ ಅಂಥೇಳಿ ನಮ್ಮ ಸರ್ಕಾರದ ಮುಂದೆ ಡಿಮಾಂಡ್ ಅದ. ಅದು 10 ಕೊಡ್ತಾರೋ ಇದೇ ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಏನರ ಸರ್ಕಾರ ನಮ್ಮ ಅಂಗನವಾಡಿಯವ್ರಿಗೆ ಬೀದಿಗೆ ಬೀಳ್ಬಾರ್ದಂದ್ರು ಅಂದ್ರೆ ಈ ಅಧಿವೇಶನದಾಗ ನಮಗೆ ಏನರ ಪೆನ್ಷನ್ ಕೊಡ್ತೆ ಅಂತಾರೆ. ಆಯಿತು ಗ್ರ್ಯಾಜುಟಿ ಕೊಡ್ತೆ ಅಂತ ಹೇಳಿ ಆದೇಶ ಕೊಟ್ಟದ 2023ರಾಗ. ಅದು ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ. ಅದರದ್ದು ಗ್ರ್ಯಾಜುಟಿ ಹಣ ಬಿಡುಗಡೆ ಮಾಡಿ ನಮ್ಮ ತಾಯಿದರು ಯಾರ್ಯಾರು ಮನೆಗೆ ಹೋಗ್ಯಾರ ಅಂಥವ್ರಿಗೆಲ್ಲ ಅವ್ರವ್ರು ಗ್ರ್ಯಾಜುಟಿ ಹಣ ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊಳತ್ತಿದ್ದೆವು. ಮತ್ತು ಅಂಗನವಾಡಿದಾಗ ಏನು ಮೂಲಭೂತ ಸೌಕರ್ಯ ಇಲ್ಲರಿ. ಟಾಯ್ಲೆಟ್ ಇಲ್ಲ, ನೀರಿಲ್ಲ, ಹೀಗೆಲ್ಲ ಸಮಸ್ಯೆ ಅದ. ಮೂಲಭೂತ ಸೌಕರ್ಯಗಳು ಕೊಡಬೇಕು. ಒಳ್ಳೆ ಗುಣಮಟ್ಟದ ಆಹಾರ ಕೊಡಬೇಕು. ಕಳಪೆ ಮಟ್ಟದ ಬ್ಯಾಡ್ದು. ಹಿಂದೆ ಅಕ್ಕಿ ಬ್ಯಾಳಿ ಕೊಡ್ತಿದ್ರು, ಅನ್ನ ಸಾರು ಮಾಡ್ತಿದ್ದೆವು. ಈಗೇನದ ಬರೀ ದಿನ ಉಪ್ಪಿಟ್ಟು ಅಂದ್ರೆ ಹೆಂಗೆ ತಿಂತದದು ಮಗು? ತಿಲ್ಲ ಅವ್ರು ಓದಿರಲ್ತಾರ. ನೀವು ದಿನ ಉಪ್ಪಿಟ್ಟು ಕೊಟ್ರೆ ನಾವು ಕಳಿಸಲ್ವಲ್ಲತ್ತಾರ. ಹಾಗಾಗಿ ಸರ್ಕಾರ ಸಾಲಿದಾಗ ಅನ್ನ ಸಾರು ಕೊಡ್ತಾರೆ. ನಮ್ಮಲ್ಲಿ ಬರೀ ಅದೇ ಗೋಧಿ ನುಚ್ಚಿಂದ ಉಪ್ಪಿಟ್ಟು ಮಾಡಿದ್ರೆ ಯಾವ ಮಗು ಭೀ ತಿಂಬಲ್ಲಿ ಹೋಗ್ಯದ. ನಾವು ಹಾಗಾಗಿ ಅದೇ ಅಕ್ಕಿ ಗರ್ಭಿಣಿ ಬಾಣ್ತಿ ಕೊಟ್ಟಿಂದೇ ಸ್ವಲ್ಪ ಉಳಿತಾಯ ಮಾಡಿ ಅವ್ರಿಗೆ ನಾವು ಅದು ಗೋಧಿ ರವೆ ಕೊಟ್ಟು ಅಕ್ಕಿ ಇಟ್ಕೊಂಡು ಅವ್ರಿಗೆ ಒಂದಿನ ಅನ್ನ ಒಂದಿನ ಉಪ್ಪಿಟ್ಟು ಹಿಂಗೆ ಮಾಡ್ಕೊಳ್ಳತ್ತಿದ್ದೆವು. ಅದಕ್ಕೆ ಒಳ್ಳೆ ಕ್ವಾಲಿಟಿಲಿಂದ ಕೊಡಬೇಕು. ಏನದ ಅದು ದನ ತಿಂಬಲ್ರಿ. ದನ ತಿಂಬಲ್ ಅಂಥದ್ದು ಹಾಕ್ಲತ್ತಾರ. ಮತ್ತು ಅವರು ಪೌಷ್ಟಿಕ ಏನು ಮಾಡ್ತಾರೆ ಮಕ್ಕಳಿಗೆ ಅದು ಪೌಷ್ಟಿಕ ಆಯ್ತದ ಅಂತ ನಾವೆಲ್ಲರೂ ಹೇಳ್ತೇವೆ. ಯಾಕಂದ್ರೆ ಅವ್ರ ಮನೆಗೆ ಅಂಥದ್ದೇ ಉಣ್ತಾರೆ. ಬಡವ್ರ ಮಕ್ಕಳು ಅಂದ್ರೆ ಅಂಥದ್ದೇ ಹಾಕ್ತಾರೆ. ಅದು ಸರಿಯಲ್ಲ. ಸರ್ಕಾರ ದುನಿಯದ ಬಜೆಟ್ ಬರ್ತದ. ಆ ಬಜೆಟ್ದಾಗೆ ಖರೆ ಒಳ್ಳೇದು ತುಸು ಕೊಡ್ರಿ, ಕಸ ಕೊಡ್ಬಾಡಲತ್ತಿದ್ದೇವೆ ನಾವು. ಒಳ್ಳೇದು ಕೊಡ್ಬೇಕು. ಯಾಕಂದ್ರೆ ಅದು ಮಗು ಬೆಳವಣಿಗೆ ಆಗೋದಿರ್ತದ, ಸಣ್ಣದಿರ್ತದೆ. 3ರಿಂದ 6 ವರ್ಷದ ಮಗು ಎಷ್ಟು ಇರ್ತದೆ ರೀ? ಅದು ದೈಹಿಕ ಬೆಳವಣಿಗೆ ಆಗಬೇಕು, ಬೌದ್ಧಿಕ ಬೆಳವಣಿಗೆ ಎಲ್ಲ ಆಗಬೇಕು. ಅದು ಮೂಲ ಅಡಿಪಾಯ ತಳಪಾಯನೇ ನಂಬಲ್ಲದ. ಮತ್ತು LKG UKG ನಮ್ಮ ಅಂಗನವಾಡಿ ಕೊಡ್ರಿ ಅಂತ ಕೇಳ್ತಿದ್ದೆವು. ಹಾಗಾಗಿ ಸರ್ಕಾರ ಎತ್ತೆಚ್ಕೊಂಡು ಅದು ಕಳಪೆ ಮಟ್ಟದ ಆಹಾರ ಇಡೀ ರಾಜ್ಯದಾಗೆ ಮಾಡ್ಯಾರ. ನಂಬಲ್ಲಿಲ್ಲ, ಪೂರ ಇಡೀ ರಾಜ್ಯದಾಗೆ ಮಾಡ್ಯಾರ. ಅದು ಬಂದ್ ಮಾಡಬೇಕು. ಅನ್ನ ಸಾಂಬಾರು ಕೊಡಬೇಕು. ಸರ್ಕಾರ ಶಾಲೆಗೆ ಹೆಂಗೆ ಚೀಕಿ ಕೊಡ್ಲತ್ತಾರ ಹಂಗೆ ರೆಡಿಮೇಡೇ ಯಾಕೆ ಕೊಡೋರು? ಚೀಕಿ ಮಾಡಿದೆ ಯಾಕೆ ಕೊಡೋರು? ಖರೆ ಮಕ್ಕಳಿಗೆಲ್ಲ
ಆಚೆಗೆ ನೋಡಿ ನಮಗೆ ಕೊಡಲ್ರಿ ಏನು ಟೀಚರ್ ನಮಗೆ ಕೊಡಲ್ರಿ ಏನು ಅಂತ ಕೇಳ್ತಾರೆ ಅವ್ರು. ಅಲ್ಲಿ ಬಾಳೆಹಣ್ಣು ಕೊಡ್ತಾರೆ, ಚಿಕ್ಕಿ ಕೊಡ್ತಾರೆ. ಇಲ್ಲ ಅದು ಭೀ ಸರ್ಕಾರದೇ ಶಾಲೆ, ಇದು ಭೀ ಸರ್ಕಾರದೇ ಅಂಗನವಾಡಿ. ಖರೆ ಅವ್ರಿಗೆ ಒಂಥರ ಇವ್ರಿಗೆ ಒಂಥರ ನೋಡ್ತಾರೆ. ಚಿಕ್ಕ ಮಕ್ಕಳವ ಅವು ಏನೋ ಒಂದು ಒಳ್ಳೇದು ಕೊಟ್ಟರೆ ಅವರು ತಿಂದು ಒಳ್ಳೇದ ರೀತಿಲಿಂದ ಅವರು ಬೆಳವಣಿಗೆ ಆಗ್ತದಂತ ಹೇಳಿ ನಾನು ಮಾತು ಹೇಳಿ ಮುಗಿಸ್ತೀನಿ. ಶಕುಂತಲಾ ಸೋನಿರಿ, ಬೀದರ್ ತಾಲೂಕು ಅಧ್ಯಕ್ಷರು. ಏನ್ರಿ ಇಲ್ರಿ ಈಗ ಬೆಳಗ್ಗೆ ಒಂದು 2,500 ಇದ್ದಿದ್ರು. ಈಗ ಕೆಲವರು ಹೋಗ್ಯಾರ. ಈಗ ಒಂದು ಅಲ್ಲಿಂದ ಇಲ್ಲಿಗೆ ಹರ ಈಗ ಎಲ್ಲ ತಾಲೂಕದಾರ ಇದ್ದವ್ರಿ. ನಾವು ಕೆಲವರು ಜನ ಹೋಗ್ಯಾರ. ಹಾಂ, ಬೀದರ್, ಭಾಲ್ಕಿ, ಔರಾದ್, ಹುಮ್ನಾಬಾದ್, ಬಸವ ಕಲ್ಯಾಣ 5 ತಾಲೂಕಿನವ್ರು ಇದ್ದೇವ್ರಿ. ಇಲ್ಲಿ ತಾಲೂಕ ನೋಡಿ ಸರ್, ಪೂರ ಹಿಂದುಳಿದ ತಾಲೂಕದವ್ರು ನೋಡಿ. ನೀ ಹೇಳಿ ನಿನ್ನ ಮಾಹಿತಿ. ತಾಲೂಕ ಒಂದೇ ಕಡೆ ಕುಂತಿಲ್ರಿ. ಬಸವ ಕಲ್ಯಾಣ ಹರ, ಇಲ್ಲಿ ಬೀದರ್ ಹರ, ಇಲ್ಲಿ ಮುಂದೆ ಹುಮ್ನಾಬಾದ್ ಹರ, ಅಲ್ಲಿ ಮುಂದೆ ಈಗ ಔರಾದ್ ಹರ. ಈ ಎಲ್ಲ ಮಹಿಳೆಯರ ಕಷ್ಟನ ನೋಡ್ಬೇಕಾ? ಸಿದ್ದರಾಮಯ್ಯ ಎಲ್ಲಿ ಕುಂತಾನೋ ಎಲ್ಲರೂ ಓಟ್ ಹಾಕಿ ಸಿದ್ದರಾಮಯ್ಯ ಅವರಿಗೆ ಗೆದ್ದಿಸಿದೆವು. ಅವ್ರು ಸರ್ಕಾರ ಬಂದಮೇಲೆ 15,000 ಕೊಡ್ತೆ ಅಂತ ಹೇಳಿ ನಮ್ಗೆ ಭರೋಸೆ ಕೊಟ್ಟಾರ. ಅವರು ನಮ್ಮೆಲ್ಲರಿಗೂ ಕಷ್ಟ ನೋಡಿ ಮಹಿಳೆಯರೆಲ್ಲ ಬೀದಿಗೆ ಮಕ್ಕೊಂಡಾರ. ಇವ್ರು ಎಷ್ಟೇ ಚಳಿ ಇದ್ರು ಭೀ ಮನೆಗೆ ಎಲ್ಲ ಹಚ್ಕೊಂಡು ಮುಚ್ಕೊಂಡು ಮಕ್ಕೊಂಡ್ರು ಭೀ ದುನಿಯ ಚಳಿ ಆಗ್ಲತ್ತವ ಅಂತ ಶಾಲೆಗೆಲ್ಲ ಬಂದು ಇಲ್ಲೆಲ್ಲ ಮಕ್ಕೊಂಡಾರ. ಹಾಗಾಗಿ ನಮ್ಮದು ಕಷ್ಟ ಏನು ಅರ್ಥ ಮಾಡ್ಕೋಬೇಕು ಅವರು. ಈಗ ಬರೋ ಬಜೆಟ್ದಾಗ ನಮ್ಗೆ ಎಲ್ಲರಿಗೆ 15,000 ಏನು ಕೊಡ್ತೆ ಅಂತ ಮಾತು ಕೊಟ್ಟಾರ. ಅವ್ರು ಮಾತು ಉಳಿಸ್ಕೋಬೇಕು. ಮತ್ತು 2018ರಿಂದ ನಯ ಪೈಸಾ ಮಾಡಿಲ್ಲ ಕೇಂದ್ರ ಸರ್ಕಾರ ನಮಗೆ 26,000 ಕೊಡ್ಬೇಕಂತ ಹೇಳಿ ನಾವು ಡಿಮ್ಯಾಂಡ್ ಇಟ್ಟಿದ್ದೆವು. ಅವ್ರು ಕೇಂದ್ರ ಸರ್ಕಾರದವ್ರು ಕೊಡೋದು ಹೋದ್ರೆ ಮತ್ತು ನಾವು ಡೆಲ್ಲಿ ಚಾಲೂ ಮಾಡ್ತೇವೆ. ಇಲ್ಲೆಲ್ಲ ಇಲ್ಲಿ ಬಸವ ಕಲ್ಯಾಣ ಔರಾದ್ ಇಲ್ಲೆಲ್ಲ ಕುಂತಾರೆ ನೋಡ್ರಿ. ಈಗ ಇವ್ರು ತಗೋರಿ ಅವ್ರಿಗೆ ಕೊಡ್ತೇವೆ ನೋಡ್ರಿ. ಬಾ ಜಯಶ್ರಕ್ಕ ಈ 50 ತಾಲೂಕದವ್ರು ಈಗ ಇವರು ಬಸವ ಕಲ್ಯಾಣ ತಾಲೂಕದವ್ರು ಹರ, ಇವರು ಹುಮ್ನಾಬಾದ್ ತಾಲೂಕದವ್ರು ಹರ, ಬಸವ ಕಲ್ಯಾಣ ಸಾಲ ಎಲ್ಲ ಕೈ ಎತ್ತಿ ಹೇಳ್ರಿ ಯಾರ್ಯಾರು ತಾಲೂಕದಿದ್ದೀರಿ. ಹಾಂ ಈಗ ಇವ್ರು ಎಲ್ಲರೂ ಮಕ್ಕೊಂಡಾರ. ಇಂಥ ಚಳ್ಯಾಗ ಎಲ್ಲರೂ ಮನೆ ಮಾರಿಬಿಟ್ಟು ಬಂದಾರ. ಮತ್ತೆಲ್ಲ ಹಿಡ್ಕೊಂಡು ಹೋಗ್ರಿ. ಸರ್ಕಾರ ತಿಳ್ಕೊಬೇಕು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರೆಲ್ಲ ರೋಡಿಗೆ ಮಕ್ಕೊಂಡಾರ ಅಂತ ಹೇಳಿ ಅವರೆಲ್ಲ ತಿಳ್ಕೊಂಡು ನಮ್ಗೆ ಏನೇನು ಕೊಡಬೇಕು ಸೌಲಭ್ಯಗಳೆಲ್ಲ ಕೊಡ್ಬೇಕಂಥೇಳಿ ನಾವು ಧರಣಿಗೆ ಕುಂತಿದ್ದೆವು. ನಾಳೆಗೆ 5 ತನಕ ಇರ್ತದೆ ನಮ್ಮ ಸ್ಟ್ರೈಕು. ಇಲ್ಲಿ ಇನ್ನೂ ಸ್ಥಳೀಯ ಬೇಡಿಕೆಗಳು ಭೀ ಅವ. ಇನ್ನು ಮುಂಬಡ್ತಿ ಕೊಡೋರು ಹರ, ವರ್ಗಾವಣೆ ಮಾಡೋರು ಹರ, ಯಾರ್ಯಾರು ಬಾಲ್ ಸಹಾಯಕರಿಲ್ಲ ಅವ್ರಿಗೆ ಕಷ್ಟ ಆಗ್ಲತ್ತದ. ಅಡುಗೆ ಮಾಡೋದೆಲ್ಲ ಕಷ್ಟ ಆಗ್ಲತ್ತದ. ಈಗ ಟೀಚರೇ ಒಬ್ಬರೇ ಏನು ಅಡುಗೆ ಮಾಡ್ಕೋತಾರ, ಏನು ಮಕ್ಕಳಿಗೆ ಕರಿತಾರ, ನೀರು ತರ್ತಾರ, ಏನು ಮಾಡ್ತಾರ ನೋಡಿ. ತೆಗ್ದಾಕ ನೋಡ್ರಿ ಟೆಂಟಿನಾಗ ಭೀ ಕುಂತಾರ. ಚಳಿ ಆಗ್ಲತ್ತವ. ಇವರೆಲ್ಲ ಈಗ ಹುಮ್ನಾಬಾದ್ ತಾಲೂಕದವ್ರು ಹರ, ಬಸವ ಕಲ್ಯಾಣ ಎಲ್ಲ ಮಿಕ್ಸ್ ಹರ ರೀ. ಎಲ್ಲ ಕಮೆಂಟ್ ಆಗ್ಯಾರ. ಚಳಿ ಆಗ್ಲತ್ತವ ಅಂತ ಹೇಳಿ ಎಲ್ಲರೂ ಬಂದಾರ, ಇಲ್ಲಿ ಕುಂತಾರ. ಅದೇ ಬಸವ ಕಲ್ಯಾಣ, ಹುಮ್ನಾಬಾದ್, ಭಾಲ್ಕಿ ಎಲ್ಲರೂ ಮಿಕ್ಸ್ ಕುಂತಾರ್ರಿ. ಅವ್ರು ಇವ್ರು ಭಾಲ್ಕಿ ತಾಲೂಕದವ್ರು. ಅದೇ ಮಿಕ್ಸ್ ಅವ ಎಲ್ಲ ತಾಲೂಕನೇ. ಏನು ಜಾಗ ಸಿಗ್ತಾವ ಅಲ್ಲಿ ಕುಂತಾರೆಲ್ಲ. ಬರ್ರಿ ನಮಸ್ಕಾರ. ನಾನು ಸುಶೀಲಾ ಹತ್ತಿ, ಬೀದರ್ ಜಿಲ್ಲಾ ಅಂಗನವಾಡಿ ಅಧ್ಯಕ್ಷ. ಇವತ್ತಿನ ದಿವಸ ಹೋರಾಟಕ್ಕೆ ಬೀದಿಗಿಳಿಬೇಕಾದ್ರೆ ನಮ್ಮ ಸರ್ಕಾರ ಭಾಳ ನಮ್ಮಲ್ಲಿ ಅನ್ಯಾಯ ಮಾಡ್ತಾ ಇದೆ. 2018 ಹಿಡಿದು ನಮಗೊಂದು ನಯ ಪೈಸನೂ ಯಾವ ಸರ್ಕಾರನೂ ಮಾಡಿಲ್ಲ. BJP ಸರ್ಕಾರನೂ ಮಾಡಿಲ್ಲ, ಕಾಂಗ್ರೆಸ್ ಸರ್ಕಾರನೂ ಮಾಡಿಲ್ಲ. ನಮಗೆ ಭಾಳ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ರಾಜ್ಯ ಮಟ್ಟದ ಕರೆ ಮೇರೆಗೆ ನಾವು ಅಹೋರಾತ್ರಿ ಹೋರಾಟವನ್ನು 17-18 ಡಿಸೆಂಬರ್ 2 ದಿವಸದ ರಾಜ್ಯ ಮಟ್ಟದ ಕರೆ ಮೇರೆಗೆ ಎಲ್ಲ ಜಿಲ್ಲೆಯಲ್ಲಿ ಬೆಳಗಾವಿ ಅಧಿವೇಶನ ಸಲುವಾಗಿ ನಾವು ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ.
5 ತಾಲೂಕಿನಿಂದ ಎಲ್ಲ ಕಾರ್ಯಕರ್ತರು ಎಲ್ಲ ಸಹಾಯಕರು 2 ದಿವಸ ಸಂಪೂರ್ಣವಾಗಿ ನಮ್ಮ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ನಾವು ಬೀದಿಗಿಳಿದಿದ್ದೆವು. ಈ ಸರ್ಕಾರ ಏನರ ಮಾಡತ್ತನ್ನ ನಾವೇನು ಇಷ್ಟೇ ಬಿಡ್ಲಕ್ಕಿಲ್ಲ. ನಮ್ಮ ಮೌಂಟೇಶ್ವರಿ ಸ್ಕೂಲ್ ಆಗಬೇಕು, ನಮ್ಗೆ ಗ್ರ್ಯಾಚ್ಯುಟಿ ಸಿಗಬೇಕು, ನಮ್ಮ ಅಂಗನವಾಡಿ ಮೇಲ್ದರ್ಜೆಗೆ ಹೋಗಬೇಕು, LKG UKG ಅಂಗನವಾಡಿದಲ್ಲಿ ಆಗಬೇಕು. ಅದಕ್ಕೆ ನಾವು ಈ ರೀತಿ ಹೋರಾಟ ಮಾಡ್ತಾ ಇದ್ದೆವು. ಇದು ಏನರ ಒಂದು ಆಗಲೇಬೇಕಾಗ್ಯದ ನಮ್ಗೆ. ಆಗಲ್ಲದು ನಾವು ಇಷ್ಟಕ್ಕೇನು ಬಿಡಲ್ಲ, ಉಗ್ರ ಹೋರಾಟವನ್ನು ಮುಂದಿನ ದಿನದಲ್ಲಿ ನಾವು ಮಾಡಲಾಗುತ್ತದೆ. ಅದಕ್ಕೆ ತಮ್ಮಲ್ಲಿ ನಾವು ತಿಳಿಸ್ತೇವೆ. ಭಾಳ ನಮಗೆ ಅಂಗನವಾಡಿದವ್ರು ಅಂದ್ರೆ ಸರ್ಕಾರದವರು ಕುಡ್ರ ಕೈದಾಗ ಬೆಲ್ಲ ಕೊಟ್ಟಂಗೆ ಮಾಡ್ಲತ್ತಾರ. ನಮಗೆ ಕಲ್ಲದ ಬೆಲ್ಲದ ಅಂತ ಏನು ಭೀ ಗೊತ್ತಾಗಲ್ಲ ಹೋಗ್ಯದ. ಆ ರೀತಿ ಕೆಲಸ ಎಲ್ಲ ತೆಕ್ಕೊಲತ್ತಾರ. ಬಟ್ ನಮಗೇನದ ಅಂತಂದ್ರೆ ಕೆಲಸ ಎಲ್ಲ ತೆಕ್ಕೊಲತ್ತಾರ, ಇವ್ರು ಕೆಲಸದ ಬಗ್ಗೆ ಗಮನ ಕೊಡಲ್ಲ ಹೋಗ್ಯಾರ. ಅದಕ್ಕೆ ನಾವೇನದ ಬೀದಿಗಿಳಿದಿದ್ದೇವೆ. ಈಗ ಯಾವುದಕ್ಕೆ ಭೀ ಬಿಡೋದಿಲ್ಲ. ನಾವು ದಿಲ್ಲಿಗಾಗಲಿ ಬೆಂಗಳೂರಿಗಾಗಲಿ ನಾವು ಹೋರಾಟ ಮುಂದುವರಿಸಿ ನಮ್ಗೆ ಗ್ರ್ಯಾಚ್ಯುಟಿ ಆಗಬೇಕು, ಪೆನ್ಷನ್ ಆಗಬೇಕು, ನಮ್ದು 26,000 ರೂಪಾಯಿ ಸಂಬಳ ಆಗಬೇಕು, ನಮಗೆ ಸರ್ಕಾರ ನೌಕರನ್ನು ಪರಿಗಣಿಸಬೇಕು, ಅಂಗನವಾಡಿ LKG UKG ಅಂಗನವಾಡಿ ಕೇಂದ್ರದಲ್ಲೇ ನಡಿಬೇಕಂತೇಳಿ ನಾವು ಭಾವಿಸ್ತೀನಿ. ನನ್ನ ಹೆಸರು ಸುಶೀಲಾ ಹತ್ತಿ. ನಮಸ್ಕಾರ. ಬೀದರ್ जिला आंगनवाड़ी अध्यक्ष। मैं सुशीला हत्ती बीदर जिला आंगनवाड़ी अध्यक्ष बात कर रहा हूँ। हमारे कोई भी परमेंट करने के लिए, कोई भी पगार बढ़ाने के लिए 2018 से कर्नाटक सरकार भी नहीं करे, केंद्र सरकार भी नहीं करे, इसीलिए हम लोग ने रोड पर उतरे हुआ है। ऑल कर्नाटक का स्टेट में हमारा पूरी तरफ स्टेट में प्रति जिला को हमारा स्ट्राइक चल रहा है। हम लोग तो 26,000 पगार होना चाहिए, हमको अंगनवाड़ी में LKG UKG होना चाहिए, इसलिए हम स्ट्राइक करते हैं। हमारे को पेंशन चाहिए, ग्रेच्युटी चाहिए, घर को जाने के बाद हमको घर में खाना डालने वाले भी कौन भी नहीं। गवर्नमेंट को सभी मालूम हो रहा, मगर आंगनवाड़ी वर्कर का काम नहीं मालूम हो रहा। ये इतना तकलीफ से हम काम कर रहे हैं। एक दिन विधानसभा जल के राख हो जाएगा हमारा तकलीफ से, इसलिए हमको बहुत तकलीफ बोलता है। हमको पगार भी बढ़ाना, पेंशन भी होना, ग्रेच्युटी भी होना, 26,000 पगार होना, आंगनवाड़ी में LKG UKG चलना बोल के हमारा सुशीला हत्ती आंगनवाड़ी अध्यक्ष।